ಸರ್ಕಾರಿ ನೌಕರರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿಯ ಸೌಲಭ್ಯ ಇಲ್ಲದೇ ಇರೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇದರ ವಿಚಾರವಾಗಿ ನಾವು ಹಲವಾರು ಹೋರಾಟಗಳನ್ನು ಮಾಡಿದ್ದೇವೆ. ಆದರೂ ಕೂಡ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆ ಇಲ್ಲದೇ ಇರತಕ್ಕಂಥ ಪ್ರಯುಕ್ತ ನಾವು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಮ್ಮ ಕೊಟ್ಟೂರು ತಾಲೂಕಿನ ಮಾನ್ಯ ಶ್ರೀ ಅಮರೇಶ್ ಜಿಕೆ ದಂಡಾಧಿಕಾರಿಗಳು ಕೊಟ್ಟೂರು ತಾಲೂಕು ಇವರ ದ್ವಾರದಲ್ಲಿ ನಾನು ಇವತ್ತು ಒಂದು ಹಕ್ಕೊತ್ತಾಯ ಮನವಿಯನ್ನು ಕೊಡ್ತಾ ಇದ್ದೀವಿ ಸರ್. ಈ ಒಂದು ಮನವಿಯನ್ನು ನಾನು ಓದ್ತಾ ಇದ್ದೀನಿ. ಇವರಿಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ದ್ವಾರ ಶ್ರೀ ಅಮರೇಶ್ ಜಿಕೆ ತಾಲೂಕು ದಂಡಾಧಿಕಾರಿಗಳು ಕೊಟ್ಟೂರು ತಾಲೂಕು ವಿಜಯನಗರ ಜಿಲ್ಲೆ. ಮಾನ್ಯರೇ, ವಿಷಯ ಕರ್ನಾಟಕ ಸಮಸ್ತ NPS ನೌಕರರ ಪರವಾಗಿ NPS ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಲು ಬೇಡಿಕೆ ಈಡೇರಿಕೆಗಾಗಿ ಹಕ್ಕೊತ್ತಾಯ ಮನವಿ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳು ಕರ್ನಾಟಕ ರಾಜ್ಯ NPS ನೌಕರರ ಸಂಘ ಕೊಟ್ಟೂರು ಇವರು ತಾಲೂಕಿನ ಹಾಗೂ ಕರ್ನಾಟಕ ರಾಜ್ಯದ ಸರ್ವ ವೃಂದ ನಿಗಮ ಮಂಡಳಿಗಳ ಸರ್ಕಾರಿ ಅನುದಾನಿತ ನೌಕರರ ಪರವಾಗಿ ತಮ್ಮಲ್ಲಿ ಭಿನ್ನವಹಿಸಿಕೊಳ್ಳುವುದೇನೆಂದರೆ, ನೌಕರರ ಸಂಧ್ಯಾಕಾಲದ ಮರಣಶಾಸನವಾದ ನೂತನ ಪಿಂಚಣಿ ಯೋಜನೆ ಎಂಬ ಮಹಾಮಾರಿಯನ್ನು ಏಪ್ರಿಲ್ 2006 ನಂತರ ನೇಮಕವಾದ ನೌಕರರಿಗೆ ಅಂದಿನ ಸರ್ಕಾರ ಜಾರಿ ಮಾಡಿದ್ದು, ಇದರ ಪರಿಣಾಮ ನೌಕರರ ಕುಟುಂಬಕ್ಕೆ ಯಾವುದೇ ಭದ್ರತೆ ಇಲ್ಲದಂತಾಗಿದೆ. ಇದರ ವಿರುದ್ಧ ಅನೇಕ ಪ್ರತಿಭಟನಾ ಹೋರಾಟಗಳು ನಡೆದಿದ್ದರೂ ಕೂಡ ಸರ್ಕಾರ ಇದುವರೆಗೆ ಯಾವುದೇ ಕ್ರಮ ವಹಿಸದೇ ಇರುವುದರಿಂದ ಹಾಗೂ ಪ್ರಸ್ತುತ ಅಧಿಕಾರದಲ್ಲಿರುವ ತಮ್ಮ ಸರ್ಕಾರ ಚುನಾವಣಾ ಪೂರ್ವದ ತಮ್ಮ ಪ್ರಣಾಳಿಕೆಯಲ್ಲಿ ಈ ವಿಷಯವಾಗಿ ಪ್ರಸ್ತಾಪಿಸಿದ್ದರೂ ಸಹ ಅಧಿಕಾರಕ್ಕೆ ಬಂದ ದಿನದಿಂದ ಇಲ್ಲಿಯವರೆಗೆ ಯಾವುದೇ ಕ್ರಮ ವಹಿಸದೇ ಇರುವುದು, ತಮ್ಮ ಸರ್ಕಾರವು ಕೇವಲ ಮಾತಿಗೆ ಸಮಿತಿ ರಚನೆ ಮಾಡಿದ್ದು ವರದಿ ನಿರೀಕ್ಷೆಯಲ್ಲಿರುವುದಾಗಿ ಸಬೂಬು ಹೇಳುತ್ತಾ ಜಾಣ ಮೌನ ವಹಿಸಿರುವುದು ಸಮಸ್ತ ನೌಕರರಿಗೆ ತಿಳಿದ ವಿಷಯವಾಗಿದೆ. ಆದ್ದರಿಂದ ತಾವುಗಳು ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ಈಗಾಗಲೇ ತಾವು ನುಡಿದಂತೆ 5 ಗ್ಯಾರಂಟಿ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದು ಕರ್ನಾಟಕ ಜನಮನ್ನಣೆ ಪಡೆದಿದ್ದೀರಿ. ಅದರಂತೆ 6ನೇ ಗ್ಯಾರಂಟಿ ಯೋಜನೆಯಾದ ನಮ್ಮ NPS to OPS ಅನ್ನು ಮರುಜಾರಿಗೊಳಿಸಿ NPS ನೌಕರರ ಹಾಗೂ ಮುಂದೆ ಸರ್ಕಾರಿ ಹುದ್ದೆಗೆ ಸೇರಬಯಸುವ ಭವಿಷ್ಯದ ಸರ್ಕಾರಿ ಉದ್ಯೋಗದಾರರ ಜೀವನಕ್ಕೆ ಮುಳುವಾಗಿರುವ ನೂತನ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಿ ಹಾಗೂ ಕೆಲವು ದಿನಗಳ ಹಿಂದೆ ಕೇಂದ್ರ ಸರ್ಕಾರ ಘೋಷಿಸಿರುವ UPS ಮಾದರಿಯ ಪಿಂಚಣಿಯೂ ಸಹ ನೌಕರಿಗೆ ಯಾವುದೇ ರೀತಿಯ ಉತ್ತಮ ನಿವೃತ್ತಿ ಜೀವನಕ್ಕೆ ಪೂರಕವಾಗದೇ ಇರುವುದರಿಂದ ನಮಗೆ ಈ ಹಿಂದೆ ಇರುವ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನೇ ಜಾರಿಗೊಳಿಸಿ NPS ನೌಕರರ ಸಂಧ್ಯಾಕಾಲದ ಬದುಕಿಗೆ ಆಶಾಕಿರಣವಾಗಬೇಕೆಂದು ಕೊಟ್ಟೂರು ಸಮಸ್ತ ತಾಲೂಕಿನ ಸಮಸ್ತ ನೌಕರರು ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ವಿ ಆರ್ ಆಲ್ ವಾಂಟ್ ಟು ಓನ್ಲಿ OPS. ಗೌರವ ವಂದನೆಗಳೊಂದಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಭಿನ್ನ ಒತ್ತಳೆಯನ್ನು ನೀಡಲು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಯೋಗೀಶ್ವರ್ ದಿನ್ನೆ ಸರ್ ಅವರು ಬಂದಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮರುಳನಗೌಡ ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದಾರೆ. ಅದೇ ರೀತಿ ವಿವಿಧ ವೃಂದ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸರ್ವ ಪದಾಧಿಕಾರಿಗಳು ಹಾಗೂ ನಮ್ಮ ಎಲ್ಲ ಕೊಟ್ಟೂರು ತಾಲೂಕಿನ ಸಮಸ್ತ ಹಿರಿಯ ಮತ್ತು ಕಿರಿಯ ಎಲ್ಲ ನೌಕರ ಬಂಧುವರು ಕೂಡ ಈ ಸಂದರ್ಭದಲ್ಲಿ ಆಸೀನರಾಗಿ ಉಪಸ್ಥಿತರಿದ್ದು ನಮ್ಮ ಈ ಒಂದು ಹೋರಾಟಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಸರ್. ಸೊ ದಯವಿಟ್ಟು ಈ ಒಂದು ನಮ್ಮ ಮನವಿಯನ್ನ ಸರ್ಕಾರಕ್ಕೆ ಮುಟ್ಟಿಸಿ ನಮ್ಮ ಈ ಒಂದು NPS ಅನ್ನು OPS ಆಗಿ ಜಾರಿಗೊಳಿಸೋಕೆ ಭಿನ್ನವನ್ನು ಮಾಡ್ಕೊಂಡು